ಮುಂದಿನ ಸುದ್ದಿಗೆ ಹೋಗೋಣ. ನೇರವಾಗಿ ಒಂದು ಇಂಟರ್ನ್ಯಾಷನಲ್ ನ್ಯೂಸ್. ಅಮೇರಿಕದ್ದು ದೃಶ್ಯಗಳನ್ನು ನೀವು ನೋಡಿರಬಹುದು. ಹೊತ್ಕೊಂಡು ಉರಿತಾ ಇದೆ ಅಮೇರಿಕ. ಇಡೀ ಅಮೇರಿಕ ಅಂತ ಹೇಳಬಾರ್ದು. ಲಾಸ್ ಆಂಜಲೀಸ್ ಹೈಯೆಸ್ಟು. ಕ್ಯಾಲಿಫೋರ್ನಿಯಾದಲ್ಲೂ ದಂಗೆಗಳಾಗ್ತಾ ಇದ್ದಾವೆ. ನಾನು ಮಧ್ಯಸ್ಥಿಕೆ ವಹಿಸಿ ವ್ಯಾಪಾರ ಬಂದ್ ಮಾಡಿಬಿಡ್ತೀನಿ, ನಿಮ್ಮ ಜೊತೆಗೆ ಟ್ರೇಡ್ ಬಂದ್ ಮಾಡಿಬಿಡ್ತೀನಿ ಅಂತ ಹೇಳಿ ಭಾರತ ಪಾಕಿಸ್ತಾನಗಳ ಯುದ್ಧ ನಿಲ್ಲಿಸಿದೆ ಅಂತ ಟ್ರಂಪ್ ಹೇಳ್ಕೊಂಡಿತ್ತು. ಟ್ರಂಪ್ ಅವರ ಆಡಳಿತದಲ್ಲಿ ಅಮೇರಿಕದಲ್ಲಿ ವಲಸಿಗರು ಅನ್ನಬಾರ್ದು, ಅಕ್ರಮ ವಲಸಿಗರು ಅಂತಲೇ ಹೇಳಬೇಕು. ಅಕ್ರಮ ವಲಸಿಗರೇ, ಸರಿಯಾಗಿ ಡಾಕ್ಯುಮೆಂಟ್ ಇದ್ದವ್ರು ಇದ್ನ್ಯಾಕೆ ಮಾಡ್ತಾರೆ? ಬೀದಿಯಲ್ಲಿ ಲೂಟಿಗಿಳಿದಿದ್ದಾರೆ. ನೋಡ್ತಾ ಇದ್ದೀರಲ್ಲಿ, ನಮ್ಮ ಕಡೆ ಈ ಬಿಗ್ ಬಜಾರ್ ಥರದಿರ್ತಾವಲ್ಲ, ಅಂಥವುಗಳಿಗೆ ನುಗ್ಗಿ ಲೂಟಿ ಮಾಡ್ತಾ ಇದ್ದಾರೆ. ಕೈಗೆ ಸಿಕ್ಕಿದ್ದನ್ನು ಹೊತ್ಕೊಂಡು ಹೋಗೋದು. ಕಾರ್ಗಂದರೆ ಕಾರ್ಗೆ, ಬಸ್ಗಂದರೆ ಬಸ್ಗೆ, ಬೈಕ್ಗಂದರೆ ಬೈಕಿಗೆ ಬೆಂಕಿ. ಇವರನ್ನು ಹಿಡ್ಕೊಳ್ಳಕ್ಕೆ ಬಂದಂಥ ಪೊಲೀಸರನ್ನು ಬೀದಿಲಿ ಹೊಡಿತಾ ಇದ್ದಾರೆ. ಈ ಪಾಪ ಜರ್ನಲಿಸ್ಟ್ರಿ ಕಾಲಿಗೆ ರಬ್ಬರ್ ಗುಂಡು ಬಿದ್ದು ಅದು ಪೂರ್ತಿ ಬಿತ್ತು ನೋಡಿ ಅಲ್ಲಿ ಗುಂಡು. ಅಮೇರಿಕದ ಬೀದಿಗಳಲ್ಲಿ ಹಿಂಗಾಗಬಹುದು ಅಂದರೆ ಯಾರಿಗಾರ ನಂಬಕ್ಕಾಗತ್ತಾ? ನಂಬಲೇಬೇಕು, ಇದೇ ಸತ್ಯ. ಅಕ್ರಮ ವಲಸಿಗರ ಸಮಸ್ಯೆ ಯುರೋಪಿನ ಪ್ರತಿಯೊಂದು ಅನ್ನಬಾರದು, ಕೆಲವು ದೇಶಗಳು ನಾವು ವಲಸಿಗರನ್ನು ಒಳಗೆ ಬರಬೇಡಿ ಅಂದುಬಿಡ್ತವೆ. ಆ ದೇಶಗಳು ಶಾಂತವಾಗಿದ್ದಾವೆ. ಯುರೋಪಿನ ದೇಶಗಳು, ಅಮೇರಿಕ, ನಿಮಗೆ ಸುಮ್ಮನೆ ನೋಡ್ಕೊತ ಕೂತಾರೆ. ಒಂದೂವರೆ ತಾಸಿನ ದೃಶ್ಯಗಳನ್ನು ತೋರಿಸ್ತೀನಿ ನಾನು, ಏನಾಗ್ತಾ ಇದೆ ಅಮೇರಿಕದಲ್ಲಿ. ಅಲ್ಲಿ ಧ್ವಂಸಗೊಂಡ ಕಾರಿನ ಮೇಲೆ ಒಬ್ಬನ ಧ್ವಜ ಹಿಡ್ಕೊಂಡು ನಿಂತಿದ್ದಾನಲ್ಲ, ಅದು ಮೆಕ್ಸಿಕೋದ ಫ್ಲ್ಯಾಗ್. ಅದು ಅಮೇರಿಕದಲ್ಲಿ ಅಕ್ರಮ ವಲಸಿಗರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಅವರ ಪೈಕಿ ಅತಿ ದೊಡ್ಡ ಚಂಕ್ ಮೆಕ್ಸಿಕೋದು. ಸುಮಾರು 45 ಲಕ್ಷ ಜನ ಮೆಕ್ಸಿಕೋದಿಂದ ಅಕ್ರಮವಾಗಿ ಅಮೇರಿಕದಲ್ಲಿ ಬಂದವರಿದ್ದಾರೆ. ಸುಮ್ಮನೆ ನಿಮಗೆ ಕಂಪ್ಯಾರಿಸನ್ಗೆ ಹೇಳಬೇಕು ಅಂದರೆ, ಒಂದು ಅಂದಾಜಿನ ಪ್ರಕಾರ 7,25,000 ಭಾರತೀಯರು ಅಕ್ರಮವಾಗಿ ಅಮೇರಿಕದಲ್ಲಿ ವಲಸೆಯಲ್ಲಿದ್ದಾರೆ. 1,20,00,000 ಅಮೇರಿಕದಲ್ಲಿ ಟೋಟಲ್ ಅಕ್ರಮ ವಲಸಿಗರದು ಒಂದು ಅಂದಾಜು. 1,20,00,000. ಡೊನಾಲ್ಡ್ ಟ್ರಂಪ್ ಶತಾಯಗತಾಯ ಅವರೆಲ್ಲರನ್ನೂ ದೇಶದಿಂದ ಹೊರಗಾಗ್ತೀನಿ ಅಂತ ನಿಂತ್ಕೊಂಡಿದ್ದಾರೆ. ಈಗ ಭಾರತೀಯರನ್ನು ಹೊತ್ಕೊಂಡು ಒಂದು ಫ್ಲೈಟು ಅಮೃತ್ಸರಕ್ಕೆ ಬಂದು ಇಳೀತು. ಅವರ ಕೈಗೆ ಕೋಳ ಯಾಕೆ ಹಾಕಿದ್ರಿ ಅಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು, ನೋಡಿರ್ಬೇಕು. ಅದರ ಭಾಗವಾಗಿ ನಡೀತಾ ಇರುವ ಪ್ರಾಸೆಸ್ ಇದು. ಅಕ್ರಮ ವಲಸಿಗರನ್ನು ನಮ್ಮ ದೇಶದಿಂದ ಹೊರಗೆ ಹಾಕ್ತೀವಿ ಅಂತ. ನಾವು CAA NRC ತರ್ತೀವಿ ಅಂತ ಹೊರಟಿದ್ವಲ್ಲ, ಅದೇ ರೀತಿಯಾದಂಥದ್ದು. 1,20,00,000 ಅಕ್ರಮ ವಲಸಿಗರ ಪೈಕಿ 20,407 ಅಕ್ರಮ ವಲಸಿಗರು ಸದ್ಯಕ್ಕೆ ಬಂಧನದಲ್ಲಿದ್ದಾರೆ. ಉಳಿದವರುಗಳ ಮೇಲೆ ಪೊಲೀಸರಿಗೊಂದು ಅಂದಾಜಿರುತ್ತಲ್ಲ ಎಲ್ಲೆಲ್ಲಿದ್ದಾರೆ ಅಂತ, ಅವರುಗಳ ಮೇಲೆ ರೇಡ್ ಮಾಡ್ತಾ ಇದ್ದಾರೆ. ಪೊಲೀಸರು ಮಾಡ್ತಾ ಇರುವ ರೇಡ್ ಅಲ್ಲ, ಅಲ್ಲೊಂದು ಅಕ್ರಮ ವಲಸೆಯನ್ನು ತಡೆಯೋದಕ್ಕೆ ಒಂದು ಏಜೆನ್ಸಿ ಇದೆ, ಇಮಿಗ್ರೇಷನ್ ಆ್ಯಂಡ್ ಕಸ್ಟಮ್ಸ್ ಎನ್ಫೋರ್ಸ್ಮೆಂಟ್ ಅಂತ ಕರೀತಾರೆ ಅದನ್ನು. ಇಮಿಗ್ರೇಷನ್ ಆ್ಯಂಡ್ ಕಸ್ಟಮ್ಸ್ ಎನ್ಫೋರ್ಸ್ಮೆಂಟ್ ಅವರಿಗೆ ಅಕ್ರಮ ವಲಸಿಗರು ಎಲ್ಲೆಲ್ಲಿದ್ದಾರೆ ಅಂತ ಅಂದಾಜಿದೆ. ರಾತ್ರೋರಾತ್ರಿ ರೇಡ್ ಮಾಡೋದಕ್ಕೆ ಶುರು ಮಾಡಿದ್ರು. ಟ್ರಂಪ್ ಆದೇಶ ಅದು. ಯಾರು ಆನ್ ಡಾಕ್ಯುಮೆಂಟ್ ಕರೆಕ್ಟ್ ಆಗಿದ್ದೀರೋ ಅವರು ಅಮೇರಿಕದಲ್ಲಿರಿ. ಯಾರೂ ನೀವು ಗಡಿ ನುಸುಳ್ಕೊಂಡು ಒಳಗಡೆ ಬಂದು ಕದ್ದು ಮುಚ್ಚಿ ಜೀವನ ಮಾಡ್ತಿದ್ದೀರಲ್ಲ, ನಿಮ್ಮನ್ನೆಲ್ಲ ಹೊರಗೆ ಹಾಕ್ತೀನಿ, ಹೊರಗೆ ಹಾಕಬೇಕು ಅಂತ ಟ್ರಂಪ್ ಆದೇಶ. ಅದನ್ನು ಇಮಿಗ್ರೇಷನ್ ಆ್ಯಂಡ್ ಕಸ್ಟಮ್ಸ್ ಎನ್ಫೋರ್ಸ್ಮೆಂಟ್ನವರು ಜಾರಿಗೆ ತರ್ತಾ ಇದ್ದಾರೆ. ಯಾವಾಗ ವಿಪರೀತ ರೇಡ್ಗಳಾಗೋದಕ್ಕೆ ಶುರು ಮಾಡಿದ್ವು, ಎಲ್ಲರದು ಡಾಕ್ಯುಮೆಂಟ್ ಕೇಳೋದಕ್ಕೆ ಶುರು ಮಾಡಿದ್ರು, ಅಲ್ಲೂ ಹೇಳಿರ್ಬೇಕು, ಕಾಗಜ್ ನಹೀ ದಿಖಾಯಂಗೆ ಅಂತೆಲ್ಲ ಹೇಳಿರ್ಬೇಕು. ಅಲ್ಲೂ ಅವರು ಟ್ರಂಪ್ ಆದೇಶದೊಂದಿಗೆ ಹೊರಟಂಥವ್ರು ಕಪಾಳಕ್ಕೆ ಹೊಡೆಯೋಕ್ಕೆ ಶುರು ಮಾಡಿದ್ದಾರೆ. 4 ದಿನಗಳ ಹಿಂದೆ ಪ್ರೊಟೆಸ್ಟ್ಗಳು ಶುರುವಾದವು. ನಮ್ಮನ್ನು ಹೊರಗೆ ಕಳಿಸ್ಬೇಡಿ ದೇಶದಿಂದ ಅಂತ, ದೇಶದಿಂದ ಹೊರಗೆ ಕಳಿಸ್ಬೇಡಿ. ಮೆಕ್ಸಿಕೋ ಮತ್ತು ದಕ್ಷಿಣ ಅಮೆರಿಕದಿಂದ ಬಂದಂಥವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿದ್ದಾರೆ. ICE ಶಾರ್ಟ್ ಫಾರ್ಮ್ ಇದರದು, ಇಮಿಗ್ರೇಷನ್ ಆ್ಯಂಡ್ ಕಸ್ಟಮ್ಸ್ ಎನ್ಫೋರ್ಸ್ಮೆಂಟ್. ಅದು ಇವುಗಳ ರೇಡಿನ ವಿರುದ್ಧ 4 ದಿನಗಳ ಹಿಂದೆ ಬೀದಿಗಿಳಿದು ಪ್ರತಿಭಟನೆ ಮಾಡೋದಕ್ಕೆ ಶುರು ಮಾಡಿದ್ರು.
ಕಂಡಲ್ಲಿ ಕ್ಯಾಲಿಫೋರ್ನಿಯಾ ಮತ್ತು ಲಾಸ್ ಆಂಜಲೀಸ್ನಲ್ಲಿ ಅತಿ ಹೆಚ್ಚು ಅಕ್ರಮ ವಲಸಿಗರಿದ್ದಾರಂತೆ. ಅಲ್ಲಿ ಅತಿ ಹೆಚ್ಚಿನ ಹಿಂಸಾಚಾರ ಆಗ್ತಾ ಇದೆ. ಇದು ಅಮೆರಿಕದಲ್ಲಿನ ಸಾಮಾನ್ಯ ದೃಶ್ಯ. ಈಗ ಸಾಮಾನ್ಯ ದೃಶ್ಯ. ಇಲ್ಲಿ ತನಕ 150 ಜನರನ್ನು ಅರೆಸ್ಟ್ ಮಾಡಲಾಗಿದೆ. ಪ್ರತಿಭಟನಾಕಾರರ ಮೇಲೆ ಗುಂಡಿನ ದಾಳಿಯ ಸುದ್ದಿಗಳು ಕೂಡ ಇದ್ದಾವೆ, ಅಲ್ಲಲ್ಲಿ ಗುಂಡು ಹಾರಿಸಿದ್ದಾರೆ ಅಂತ. ಈಗ ಟ್ರಂಪು ಮಿಲಿಟರಿ ಕಳಿಸ್ತೀನಿ ನಾನು ಇವರನ್ನು ಅರೆಸ್ಟ್ ಮಾಡೋದಕ್ಕೆ ಅಂತಿದ್ದಾರೆ. ಸ್ವತಃ ಲಾಸ್ ಆಂಜಲೀಸ್ನ ಮೇಯರ್ದೇ ವಿರೋಧ ಅದಕ್ಕೆ. ಅಲ್ಲೂ ಪ್ರಜಾಪ್ರಭುತ್ವ ಅಲ್ಲ. ಲಾಸ್ ಆಂಜಲೀಸ್ನಲ್ಲಿ ಫೆಡರಲ್ ಗೌರ್ಮೆಂಟು ಡೆಮೊಕ್ರೆಟಿಕ್ ಇದೆ, ಇವರು ರಿಪಬ್ಲಿಕನ್. ಟ್ರಂಪು ಎಚ್ಚರಿಕೆ ಕೊಟ್ಟರು, ಈ ಕಾರ್ಯಾಚರಣೆಗೆ ಏನಾದರೂ ತಡೆ ತಂದರೆ ನಾವು ಮೇಯರ್ನೇ ಅರೆಸ್ಟ್ ಮಾಡ್ತೀವಿ ಅಂತ ಟ್ರಂಪ್ ಎಚ್ಚರಿಕೆ. ಗ್ಯಾವಿನ್ ನ್ಯೂಸಮ್ ಅಂತ ಕ್ಯಾಲಿಫೋರ್ನಿಯಾ ಗವರ್ನರ್, ನ್ಯಾಷನಲ್ ಗಾರ್ಡ್ಗಳು ಅಂತಾರೆ ಸೈನಿಕರ ನಿಯೋಜನೆಗೆ, ನಮ್ಮ ಜನರ ವಿರುದ್ಧ ನಾವೇ ಸೈನಿಕರನ್ನ ಬಳಸಬೇಕಾ ಅನ್ನೋದು ಇವರ ಪ್ರಶ್ನೆ. ನ್ಯಾಷನಲ್ ಗಾರ್ಡ್ ಪಡೆಗಳ ನಿಯೋಜನೆಯೇ ಅಕ್ರಮ, ಟ್ರಂಪ್ ಆಡಳಿತದ ವಿರುದ್ಧ ಕಾನೂನು ಹೋರಾಟ ಮಾಡ್ತೀವಿ. ಟ್ರಂಪ್ ಉದ್ದೇಶಪೂರ್ವಕವಾಗಿ ಬೆಂಕಿ ಹಚ್ತಾ ಇದ್ದಾರೆ. ನಾನು ಹಾಲಿ ಗವರ್ನರ್, ನನ್ನನ್ನೇ ಅರೆಸ್ಟ್ ಮಾಡಿಸ್ತೀನಿ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ನಮ್ಮ ವಿರೋಧದ ಮಧ್ಯೆ ನ್ಯಾಷನಲ್ ಗಾರ್ಡ್ಗಳನ್ನು ನಿಯೋಜನೆ ಮಾಡ್ತಾ ಇದ್ದಾರೆ. ಹಿಂಸೆ ಹೆಚ್ಚಿಸುವ ಉದ್ದೇಶದಿಂದ ಈ ನಿರ್ಧಾರ ತೆಗೆದುಕೊಳ್ತಾ ಇದ್ದಾರೆ ಅಂತ. ಟ್ರಂಪು ನಾನು ಮಿಲಿಟರಿ ಕಳಿಸೋನೆ ಅಂತಿದ್ದಾರೆ. ಈ ಗಾವಿನ್ ನ್ಯೂಸಮ್ ಇದ್ದಾರಲ್ಲ ಕ್ಯಾಲಿಫೋರ್ನಿಯಾದ ಗವರ್ನರು, ನೆಕ್ಸ್ಟ್ ಇಲೆಕ್ಷನ್ಗೆ ಪ್ರೆಸಿಡೆಂಟ್ ಇಲೆಕ್ಷನ್ಗೆ ನಿಂತ್ಕೋತಾರವರು ಅಂತ ಜೋರು ಸುದ್ದಿ ಇರೋದು. ICE ಅಧಿಕಾರಿಗಳ ರೇಡ್ಗಳ ವಿರುದ್ಧ 4 ದಿನಗಳ ಹಿಂದೆ ಶುರುವಾದಂಥ ಪ್ರತಿಭಟನೆ ನಿಯಂತ್ರಣ ಮೀರಿ ಹೋಗಿದೆ. ಜೂನ್ 6ನೇ ತಾರೀಕು ಅಮೆರಿಕದಲ್ಲಿ ಏಕಕಾಲದಲ್ಲಿ ICE ಅನೇಕ ಕಡೆ ದಾಳಿ ಮಾಡಿತು. ಸರಿಯಾದ ದಾಖಲೆಗಳನ್ನು ಇಟ್ಕೊಂಡವ್ರನ್ನೂ ಅರೆಸ್ಟ್ ಮಾಡ್ತಾ ಇದ್ದೀರಿ ಅಂತ ಆರಂಭದಲ್ಲಿ ಪ್ರತಿಭಟನೆ. ಇಲ್ಲಿ ತನಕ ಬರೀ 42 ಅಕ್ರಮ ವಲಸಿಗರನ್ನು ಮಾತ್ರ ICE ಅರೆಸ್ಟ್ ಮಾಡಿದೆ. 42 ಮೆಕ್ಸಿಕನ್ ವಲಸಿಗರು. ಟೋಟಲ್ ಬಂದರೆ 100 ಅಕ್ರಮ ವಲಸಿಗರು ಇರಬಹುದು. ಡ್ರಗ್ಸ್ ಮತ್ತು ಕ್ರಿಮಿನಲ್ ಆಕ್ಟಿವಿಟಿಗಳಲ್ಲಿ ಅಕ್ರಮ ವಲಸಿಗರು ತೊಡಗಿಕೊಂಡಿದ್ದಾರೆ ಅನ್ನೋದು ಟ್ರಂಪ್ ಆಡಳಿತದ ಆರೋಪ. ಕ್ಯಾಲಿಫೋರ್ನಿಯಾದಲ್ಲೇ ಮೆಕ್ಸಿಕೋ ಮತ್ತು ದಕ್ಷಿಣ ಅಮೆರಿಕಾದಿಂದ ಬಂದ ಹೆಚ್ಚಿನ ಅಕ್ರಮ ವಲಸಿಗರಿದ್ದಾರೆ. ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇರೋದು, ಲಾಸ್ ಆಂಜಲೀಸ್ ಅಕ್ರಮ ವಲಸಿಗರ ಆಕ್ರಮಣಕ್ಕೊಳಗಾಗಿದೆ. ಫೆಡರಲ್ ಅಧಿಕಾರಿಗಳ ಮೇಲೆ ನಿರಂತರ ದಾಳಿಗಳು ನಡೀತಾ ಇದ್ದಾವೆ. ಅಕ್ರಮ ವಲಸಿಗರಿಂದ ಲಾಸ್ ಆಂಜಲೀಸನ್ನು ಮುಕ್ತ ಮಾಡ್ತೀನಿ. ಗವರ್ನರ್ ಮತ್ತು ಮೇಯರ್ ಇಬ್ಬರು ಅಸಮರ್ಥರಿದ್ದಾರೆ. ನ್ಯಾಷನಲ್ ಗಾರ್ಡ್ಗಳ ಮುಖದ ಮೇಲೆ ಉಗಿಯಲಾಗ್ತಾ ಇದೆ. ಅಕ್ರಮ ವಲಸಿಗರ ಹಂಗೇನಾದರೂ ಮಾಡಿದ್ರೆ ನಾವು ಅವ್ರನ್ನ ಹೊಡೆದು ಹಾಕ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿಕೆ. ಇನ್ನೊಂದು ಕಡೆ ಪಕ್ಕದ ದೇಶ ಮೆಕ್ಸಿಕೋ. ಈ ಮೆಕ್ಸಿಕೋ ಅಮೇರಿಕದ ಮಧ್ಯದ ತಂತಿ ಬೇಲಿಯ ಸುದ್ದಿ, ಅದ್ರ ಬಗ್ಗೆನೇ ಡಾಕ್ಯುಮೆಂಟ್ರಿಗಳಿದ್ದಾವೆ, ನೀವು ಫ್ರೀ ಇದ್ದಾಗ ನೋಡ್ಬೇಕು. ಡೊನಾಲ್ಡ್ ಟ್ರಂಪ್ದು ಎಲೆಕ್ಷನ್ದು ಅತಿ ದೊಡ್ಡ ಕಾರ್ಡಾಗಿತ್ತದು, ಟ್ರಂಪ್ ಕಾರ್ಡ್ ಆಗಿತ್ತದು. ನಾವು ಹೆಂಗೆ ಗೋಡೆ ಕಟ್ತೀವಿ ಅಂತ ಹೇಳ್ತಾ ಇದ್ರು ಅವರು. ಕ್ಲಾಡಿಯಾ ಶಿನ್ಬಾಮ್ ಅಂತ ಮೆಕ್ಸಿಕೋ ಅಧ್ಯಕ್ಷೆ, ಅವರು ಹೇಳ್ತಾ ಇದ್ದಾರೆ, ವಲಸಿಗರು ಕ್ರಿಮಿನಲ್ಗಳಲ್ಲ, ಅವರು ಒಳ್ಳೆಯ ನಾಗರಿಕರು. ತಮ್ಮ ಕುಟುಂಬಗಳನ್ನು ಪೋಷಿಸೋದಕ್ಕೆ ಅವರು ಅಮೆರಿಕಕ್ಕೆ ಹೋಗಿದ್ದಾರೆ. ಲಾಸ್ ಆಂಜಲೀಸ್ ಅಭಿವೃದ್ಧಿಯಲ್ಲಿ ಮೆಕ್ಸಿಕನ್ನರ ಪಾತ್ರ ಇದೆ. ಮೆಕ್ಸಿಕನ್ನರು ವಾಸಿಸದಿದ್ದರೆ ಇವತ್ತಿನ ಸ್ಥಿತಿ ಇರ್ತಾ ಇರಲಿಲ್ಲ. ಅಮೆರಿಕದಲ್ಲಿರುವ ಮೆಕ್ಸಿಕನ್ ವಲಸಿಗರಿಗೆ ಕಾನೂನಿನ ಬೆಂಬಲ ಇದೆ ಅಂತ ಕ್ಲಾಡಿಯಾ ಶಿನ್ಬಾಮ್ ಮೆಕ್ಸಿಕೋ ಅಧ್ಯಕ್ಷೆಯ ಹೇಳಿಕೆ ಇದು. ಈ ಇಡೀ ಬೆಳವಣಿಗೆಯನ್ನು ನೋಡ್ತಾ ಇದ್ದರೆ ಸುಮ್ಮನೆ ಭಾರತದ ಜೊತೆ ಹೋಲಿಕೆ ಮಾಡ್ಕೊಂಡು ನೋಡಿ. ಇಲ್ಲೊಂದು CAA NRC ಎನ್ನುವ ಕಾನೂನನ್ನು ತರಬೇಕು ಅಂತ ಸರ್ಕಾರ ಹೊರಟಿತು. ಪ್ರತಿಭಟನೆಗಳ ಶುರುವಾದವು. ತಿಂಗಳಗಟ್ಟಲೆ ಪ್ರತಿಭಟನೆಗಳ ನಡೆದವು. ಈ ಕಾನೂನು ಬರಬಾರದು ಅಂತ ನಿಂತ್ಕೊಂಡವರು ಯಾರ್ಯಾರು? ಮೆಕ್ಸಿಕೋ ಆಫ್ಕೋರ್ಸ್ ಅಮೆರಿಕದಿಂದ ಹೊರಗಿನ ಒಂದು ಪ್ರತ್ಯೇಕ ದೇಶ. ಬಟ್ ನಮ್ಮ ದೇಶದಲ್ಲಿ ಮುಖ್ಯಮಂತ್ರಿಗಳಾದಂಥವ್ರು ಏನೇನು ಮಾತಾಡಿದ್ರು, ಪೊಲಿಟಿಕಲ್ ಡಿಫರೆನ್ಸ್ ಇದೆ ಅನ್ನುವ ಕಾರಣಕ್ಕೆ ಮುಖ್ಯಮಂತ್ರಿಗಳಾದಂಥವ್ರು ಏನೇನು ಮಾತಾಡಿದ್ರು. ಇದು ವಲಸಿಗರನ್ನು ಹೊರಗೆ ಹಾಕುವ ಯೋಜನೆ ಅಲ್ಲ ಟ್ರಂಪ್ದು, ಅಕ್ರಮ ವಲಸಿಗರನ್ನು ಹೊರಗೆ ಹಾಕುವ ಯೋಜನೆ. ಅಕ್ರಮ, ಅದನ್ನು ಇನ್ವರ್ಟೆಡ್ ಕಾಮಗಳಲ್ಲಿ ಓದ್ಕೋಬೇಕು. ಅಕ್ರಮ ವಲಸಿಗರನ್ನು ಹೊರಗೆ ಹಾಕುವ ಪ್ರಶ್ನೆ ಬಂದಾಗ ಸ್ಪೆಷಲಿ ಡೆಮೊಕ್ರೆಟಿಕ್ ಕಂಟ್ರಿಗಳಲ್ಲಿ, ಪ್ರಜಾಪ್ರಭುತ್ವದ ದೇಶಗಳಲ್ಲಿ 2 ರೀತಿಯ ಅಭಿಪ್ರಾಯಗಳು ಬಂದೇ ಬರ್ತವೆ. ಯಾಕಂದರೆ
ಅಕ್ರಮ ವಲಸಿಗರು ಕೆಲವು ಡಾಕ್ಯುಮೆಂಟ್ಗಳನ್ನು ಸೃಷ್ಟಿ ಮಾಡಿಕೊಂಡು ವೋಟ್ ಬ್ಯಾಂಕು ಆಗಿರ್ತಾರೆ. ಈ ಪ್ರತಿಭಟನೆಗಳನ್ನು ಪ್ರಜಾಪ್ರಭುತ್ವದ ದೇಶಗಳಲ್ಲಿ ನಿರೀಕ್ಷಿಸಬಹುದು. ಯಾವುದೋ ಡಿಕ್ಟೇಟರ್ಶಿಪ್ ಇದ್ದಂಥ ದೇಶದಲ್ಲಿ ಈ ರೀತಿಯಾದಂಥ ಪ್ರತಿಭಟನೆಗಳು ನಡೆಯೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿನ ನಿರ್ಧಾರಗಳೇ ಬೇರೆ ರೀತಿಯಲ್ಲಾಗಿರ್ತವೆ. ಒಟ್ಟಿನಲ್ಲಿ ಟ್ರಂಪ್ ಆಡಳಿತದಲ್ಲಿ ಅಮೇರಿಕದಲ್ಲಿ ಏನೇನಾಗ್ತಾ ಇದೆ ಅನ್ನುವುದಕ್ಕೆ ಇದೊಂದು ಸಾಕ್ಷಿ ಅಷ್ಟೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.